ಇದ್ರ ಚೀಸಿಗೆ ಎಷ್ಟು ದುಡ್ಡು ಗೊತ್ತಾ? ಅಲ್ಲಿಂದ ಚೀಸ್ ಮಾಡ್ತಾರಲ್ಲ. ಎಷ್ಟು ರೂಪಾಯಿ ಕೊಟ್ಲು? 9 ರೂಪಾಯಿ ಅಷ್ಟೇ. ಅಮ್ಮ ಯಾರಪ್ಪ ಅದು? ಬಾಕಂದ ಕಣ್ಗಿಣಿಗೆ ಎಟ್ಗಿಟ್ಟಿಯ ನಿತ್ಕ ಫೋಟೋಗೆ ಏನು ಬೇಡ, ನನಗೆ ನಿಂತ್ಕೊಂತ. ಹ್ಯಾಪಿ ಹ್ಯಾಪಿ ಡೇ ಹೇಳ್ದ? ಹ್ಯಾಪಿ ಬರ್ತ್ಡೇ. ಏನದು ನೀರಾ? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನಾನು ಹೇಳಿದ್ನಲ್ವ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಮಗಳ ಬರ್ಡೇ ಇದೆ, ಊರಲ್ಲೇ ಮಾಡಬೇಕು. ಸೊ ಹಾಗಾಗಿ ಊರಿಗೆ ಹೋಗ್ತಿದ್ದೀವಿ ಅಂತೇಳಿ. ಸೊ ನಮಗೆ 5:30ಗೆ ಒಂದು ಡೈರೆಕ್ಟ್ ಊರಿಗೆ ಹೋಗೋ ಒಂದು ಬಸ್ ಇದೆ. ನಾವು ಮನೇನ 3:30 3:45 ಆದರೂ ಬಿಡಬೇಕು. ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಮನೆಗೆ 2 ಕಿಲೋಮೀಟರ್ ಆಗುತ್ತೆ. ಇವಳೇನು ಗೊತ್ತಾ, ಒಂದು 10 ಮಿನಿಟ್ಸ್ ಎದ್ಬಿಟ್ಟು ಮತ್ತೆ ಕೂತ್ಕೊಳ್ಳೋದು, ಎದ್ಬಿಟ್ಟು ಮತ್ತೆ ಮಲ್ಕೊಳ್ಳೋದು, ಆ ಥರ ಮಾಡೋಳು. ಇವನಂತೂ ಫುಲ್ ನಿದ್ದೆ ಹೊಡೆದ ಅಂತಲೇ ಹೇಳ್ಬೋದು. ಆಮೇಲೆ ಒಂದು ಫಂಕ್ಷನ್ ಕೂಡ ಇದೆ, ಬರ್ಡೇ ನಾಮಕರಣದ ಫಂಕ್ಷನ್, ಎರಡು ಒಟ್ಟಿಗೆ ಅಂದಿದ್ರು. ಆಮೇಲೆ ಕ್ಯಾನ್ಸಲ್ ಮಾಡಿ ನಾಮಕರಣ ಅಂತ ಹೇಳಿದ್ರು. ಸೊ ಬರ್ಡೇಗೆ ಹೋಗೋಣ ಅಂತ ಅಲ್ಲಿಗೂ ಹೋಗ್ತೀವಿ. ಊರಿಗೆ ಹೋಗಿದ್ದು ಬ್ಲಾಗ್ ಎಲ್ಲ ಶೇರ್ ಮಾಡ್ತೀನಿ, ಕೊನೆ ತನಕ ವಿಡಿಯೋ ನೋಡಿ. ಸೊ ನಾನು ವಾಚಿಂಗ್ ಆಡಿಸ್ತಿದ್ದೀನಿ, ಬರ್ತಾನೆ ಇಲ್ಲ ಅದು ಟೈಮು. ಸೊ 7 o'clock ಅನ್ನೋಷ್ಟರೊಳಗೆ ನಾವು ತುಂಬ ದೂರ ಹೋಗ್ಬಿಟ್ಟಿದ್ವಿ. ಲಂಚಿಗೆಲ್ಲ ನಿಲ್ಲಿಸ್ಬಿಟ್ಟಿದ್ರು, ಅಂದರೆ 10 ಮಿನಿಟ್ಸ್ ಬ್ರೇಕ್ ಕೊಡ್ತಾರಲ್ವ, ಅಲ್ಲಿ ಎಲ್ಲ ಮುಗಿಸ್ಕೊಂಡು ಇವಳು ನಿದ್ದೆ ಬಂದಾಗ ಮಲ್ಕೊಂಬಿಡೋದು. ಆಮೇಲೆ ಒಂದು 10 ನಿಮಿಷ ಹೈ ಬೈ ಹೇಳೋದು, ಮಲ್ಕೊಂಬಿಡೋದು, ಹೈ ಬೈ ಹೇಳೋದು, ಮಲ್ಕೊಂಬಿಡೋದು. ಅವನಂತೂ ಫುಲ್ಲು ಒಂದದೇ ಬ್ರೇಕ್ಫಾಸ್ಟ್ ಟೈಮಲ್ಲಿ ವಾಶ್ರೂಮ್ಗೆ ಹೋಗಿ ಬಂದು ತಿಂಡಿ ತಿಂದು ಮಲ್ಕೊಂಡವನು, ಎದ್ದೇಳೇ ಇಲ್ಲ. ನನ್ನ ಜೊತೆ ಇದು ಆಟ ಆಡ್ಕೊಂಡು ಕೂತಿತ್ತು. ಬೆಳಗ್ಗೆ ಹೋದರೆ ಮಕ್ಕಳನ್ನ ಕರ್ಕೊಂಡೋಗಿದ್ದು ಗೊತ್ತಾಗಲ್ಲ. ಡೇ ಟೈಮ್ ಹೋಗ್ಬಿಟ್ರೆ ಏನು ಮಾಡ್ತಾರೆ ಗೊತ್ತಾ, ಅವರು ಮಲ್ಗೋದು ಇಲ್ಲ ಬೆಳಕು ಇದಕ್ಕೆಲ್ಲ. ಬಟ್ ಡೇ ಟೈಮ್ ಬೆಟರ್ ಟು ಇದು ಮಾಡೋದು ಅಂತ ಹೇಳ್ಬೋದು. ಅದಾದಮೇಲೆ ಹಾಸನಿಂದ ನಮ್ಮೂರಿಗೆ ಹೋಗೋವರೆಗೂ ರಶ್ ಏನಿರಲ್ಲ. ಇಬ್ಬರೂ ಒಂದು ಸೀಟ್ಗೆ ಹಾಕ್ಬಿಟ್ಟು ಈ ಕಡೆ ಸೀಟಲ್ಲಿ ನಾನು ಕೂತ್ಕೊಂಡೆ. ಆಮೇಲೆ ಅಲ್ಲೊಂದು 1/2 hour ಸ್ಟಾಪ್ ಮಾಡ್ತಾರೆ, ಬಿಕಾಸ್ ಸ್ಟಾಪ್ ಇರುತ್ತಲ್ಲ ಊರುಗಳ ಕಡೆ, ಆ ಜನಗಳು ಬರಲಿ ಅಂತೇಳಿ. ಅವರು ಕೂಡ ಎಲ್ಲ ಖಾಲಿ ಇತ್ತು ಬಸ್ಸು. ನಾವೇ 3 ಜನ, ಮತ್ತೊಂದು 3-4 ಜನ ಬಂದರು ಆಮೇಲೆ. ಸೊ ಇವಳಂತೂ ಒಳ್ಳೆ ನಿದ್ದೆ ಹೊಡೆದ್ಲು ಫುಲ್ಲು ಸೀಟಲ್ಲಿ ಕೂತ್ಕೊಂಡು. ಅಂತೂ ಇಂತೂ ಮನೇನ ಹೋಗಿ ತಲುಪ್ಕೊಂಡ್ವಿ. 11:30 ಅಷ್ಟರೊಳಗೆ ಹೋಗಿ ತಲುಪಿದ್ವಿ. ಅವತ್ತು ಆಯುಧ ಪೂಜೆ ಇತ್ತು ಆ ಟೈಮಲ್ಲಿ. ಹಿಂದೆಲ್ಲ ತೇಗ್ ಬದೈತೆ. ಖಾರ ಆಯ್ತಾ? ಸ್ವಲ್ಪ ಖಾರ ಐತೆ. ಖಾರ ತಿಂದ್ಲು. ಸಕ್ಕರೆ ಹಾಕ್ಕೊಡ್ತೀನಿ. ಬೇಡ ತುಪ್ಪ ಹಾಕ್ತೀನಿ. ಚೆನ್ನಾಯ್ತಪ್ಪ? ಯಾರು ತಂದಿದ್ದು? ಎಷ್ಟು ರೂಪಾಯಿ ಕೊಟ್ಲು? 9 ರೂಪಾಯಿ ಅಷ್ಟೇ. ಓ ತಗೋಗೋ, ಅದ್ರೊಳಗೆ ಹಾಕೋ. ಬರ್ತಾನೇರ ಚಪ್ಲಿ ಹಾಕೊಡಮ್ಮ. ಸರಿ ಕೂರ್ಸ್ಕಂಗ ನಡಿಯ ಅವಳು. ನೀನು ಎಲ್ಲಿಗೆ ಬಂದೆ? ಬೇಡ ಅಜ್ಜಿ ತಗೋಗು, ಚಪ್ಲಿ ಹಾಕಿಸ್ಕೊಂಬ ಬರೋದಾರ. ಸಾಕು ಇಲ್ಲಿ ನೆಂದೋಯ್ತಾವ ಕಂದ. ಇಲ್ಲ ಅವ ಬಿಚ್ಬಿಟ್ಟು ಬಾ ಬರೀ ಕಾಲಲ್ಲಿ. ಸಾಕೊಂಬರಂಗಿಲ್ಲ ಅಮ್ಮ, ನೆನೀತದ ಸಾಕ್ಸು. ಅದು ಚಳಿಗೆ ಅಂತ ಹಾಕೊಳ್ಳೋದು ಮನೆ ಒಳಗೆ. ಥೂ ಹೆಂಗಂತೇಳಿ ನೋಡು. ನಾವು ಒಂದು 5 days ಮುಂಚೆ ಹೋಗಿದ್ವಿ. ಅವನು ಮತ್ತೆ ಕಾಲೇಜ್ ಇತ್ತು ನೆಕ್ಸ್ಟ್ ಡೇ. ಒಂದಿನ ಬಿಟ್ಟು ಒಂದಿನಕ್ಕೇನೋ ಕಾಲೇಜ್ ಇತ್ತು. ನಾನು ಹೋಗ್ತೀನಿ ನಾಳೆ ಒಂದಿನ ಅಲ್ಲಿ ರೆಸ್ಟ್ ಮಾಡ್ಬೋದು ಅಂತೇಳಿ ಹೊರಟ ಅವನು. ಏನು ಹೋದ್ನಾ? ಬಾಯ್ ಏನು ಬಾಯ್. ಇದ್ರ ಚೀಸಿಗೆ ಎಷ್ಟು ದುಡ್ಡು ಗೊತ್ತಾ? ಅಲ್ಲಿಂದ ಚೀಸ್ ಮಾಡ್ತಾರಲ್ಲ, ಚೀಸ್ ಅಂದರೆ ಹಿಂಗೆ ಹೇಳಿ, ಚೀಸು ಕಾಲು ಸೂಪ್ ಮಾಡ್ತಾರೆ ಅಂತಲ್ಲ. ಸೂಪಲ್ಲ. ಮಳೆ ಬೇರೆ ಇತ್ತು, ಭಯ ಆಗ್ತಿತ್ತು ಒಂದು ಕಡೆ, ನನ್ನ ಮಗಳ ಬರ್ಡೇ ಮಾಡೋಷ್ಟೊಳಗೆ ಏನಾಗುತ್ತೆ ಅಂತೇಳಿ. ಆದರೆ 3 ದಿನ ಹಿಂದಿನ ದಿನ ಒಂದು ಮಗುದು ನಾಮಕರಣ ಅಂತ ಹೇಳಿದ್ನಲ್ವ, ಅಲ್ಲಿಗೆ ಹೋಗೋಕ್ಕೆ ಅಂತೇಳಿ ರೆಡಿ ಆಗ್ತಾಯಿದ್ದೆ. ಮಳೆ ಇರುತ್ತೆ ಇಲ್ಲಿ, ಮತ್ತು ಕರೆಂಟ್ ಕೂಡ ಇರಲ್ಲ. ಈವ್ನಿಂಗ್ ಟೈಮು ವಿಡಿಯೋಸ್ ಆಗಲಿ ಅಥವಾ ಅಷ್ಟು ಕ್ಲಾರಿಟಿನೂ ಇರಲ್ಲ. ಈ ನಡುವೆ ನಾನು ವಿಡಿಯೋನೇ ಮಾಡೋಕ್ಕೆ ಹೋಗ್ತಿಲ್ಲ ಜಾಸ್ತಿ ಹೇಳ್ಬೇಕಂದ್ರೆ. ಮತ್ತೆ ಇವಾಗ ಶುರು ಮಾಡ್ಕೊಂಡಿದ್ದೀನಿ. ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೆ.
ಸೊ ಅಮ್ಮನೂ ಕೂಡ ಹೆಂಗಿದ್ರು ನಮ್ಮಮ್ಮ ಏನು ಗೊತ್ತಾ, ನಾನೇನಾದರೂ ಬಂದುಬಿಟ್ರೆ ನಾವೇನಾದರೂ ಇದ್ಬಿಟ್ರೆ ನೀವೇ ಹೋಗ್ಬನ್ನಿರಿ ಫಂಕ್ಷನ್ಗೆ, ನಾನು ಹೋಗಲ್ಲ, ನಾನು ಕೆಲಸ ಮಾಡ್ಕೋತೀನಿ ಅಂತ ಅಂತಿರ್ತಾರೆ. ಇವತ್ತು ನಮ್ಮ ಅಮ್ಮನೂ ಹೊರಡಿಸ್ಕೊಂಡು ಹೊರಟಿದ್ದೀನಿ. ಸೊ ಮನೆಯಲ್ಲಿ ಸ್ವಲ್ಪ ಅವರಿಗೆ ಈಗ ಪೂಜೆ ಇದು ಬರ್ಡೇ ಎಲ್ಲ ಇದೆಯಲ್ವ, ಹಾಗಾಗಿ ಸ್ವಲ್ಪ ಅವ್ರಿಗೆ ಕೆಲಸ ಮಾಡ್ಕೋಬೇಕು ಅನ್ನೋ ಇದು. ಈ ಹುಡುಗಿ ಮಾತ್ರ ಅರ್ಜೆಂಟಿನ ಮನ್ಸಿ, ಅಪ್ಪನಿಗೆ ಗುರ ಬರ ಅಂತ ಹಂಗೆ ನೋಡು. ಸರಿ ಆಯ್ತಾ? ನಾಳೆ ಕೊಂಚ ಬಣ್ಣ ಕೊಡು. ನಾನು ಆಫೀಸ್ಗೆ ಹೋಗ್ತೀನಿ ಬಂದಮೇಲೆ. ನಿನ್ನೆ ಹಾಕಿಸ್ಕೋಬೇಕು ನಂದು ಪ್ಯಾಕೆಟ್ ಆಯ್ತು ಸರ್. ನಾನು ಹೋಗ್ಬಿಟ್ಟಿದ್ದೀನಿ. ಬಂದು ಬೇಡ ಬರೀ ಆಯ್ತಾ? ಆಚು ಕಣ್ಣಜ್ಜಿ ಉಟ್ಟು ಮಾಡಿ ಒಂಚೂರು. ಓಹೋ ಬಾಯಿ ಮುಚ್ಚು. ನಾವು ಮಂಗಳವಾರ ಹೊಡ್ತೀವಿ. ಇದು ಹಾಂ ಟೀಕ ಟೀಕ ಅಂತ ಓಡಾಡು. ಹಾಂ ಟೀಕಾ ಹ್ಞೂ ಸರಿ ಇತ್ತು. ನಿಮ್ಮಜ್ಜಿಗೆ ಸರಿ ಇತ್ತಾ ಅಂತ? ಚೆನ್ನಾಯ್ತಾ ನಿಮ್ಮಜ್ಜಿ? ಸರಿ ಇತ್ತೇನೆ ಹೊಡಿ. ಹೆಂಗೆ ತಗೊಳ್ಳೋದು ವ್ಯಾನಿಟಿ ಬ್ಯಾಗು? ನಾನು ನಮ್ಮ ಮನೆ ಫಂಕ್ಷನ್ಗೆ ಮತ್ತು ಇನ್ನೊಂದು ಫಂಕ್ಷನ್ಗೆ ಅಂತೇಳಿ 2-3 ಜೊತೆ ಬಟ್ಟೆ ಅಷ್ಟೇ ತೊಗೊಂಡೋಗಿದ್ದೆ. ಬಟ್ ಈ ಬ್ಲೌಸ್ನ ಎಕ್ಸ್ಟ್ರಾ ತೊಗೊಂಬಂದಿದ್ದೆ. ನಮ್ಮ ಅಮ್ಮನ ಸೀರೆನೇ ಮ್ಯಾಚ್ ಮಾಡಿದೆ ಇವತ್ತು. ನನ್ನ ಮಗಳ ನಾಮಕರಣಕ್ಕೆ ಲಾಸ್ಟ್ ಇಯರ್ ಕೊಡಿಸಿದಂಥ ಸೀರೆ ಅವತ್ತು ಹುಟ್ಟಿದ್ರು ಮತ್ತು ನಾನೇ ಇವತ್ತು ಹುಟ್ಟಿರೋದು. ಹೆಣ್ಮಕ್ಳಿಗೆ ಇದು ಅಕ್ಕ ತಂಗಿರಾಗಿರ್ಬೋದು ಮತ್ತು ಅಮ್ಮಂದಿರಿದ್ದರೆ ಬ್ಲೌಸ್ ಒಂದಿದ್ರೆ ಸ್ಯಾರಿ ಯಾರು ಬೇಕಾದರೂ ಮ್ಯಾನೇಜ್ ಮಾಡ್ಬೋದು. ಸೊ ಇವರು ಏನು ಗೊತ್ತಾ, 1 ವರ್ಷ ಆಗೋಕ್ಕಾಗಿತ್ತಂತೆ. ನಮ್ಮ ಮನೇಲಿ ಹೇಗಾಗಿತ್ತೋ ಅದೇ ಪ್ರಾಬ್ಲಮಲ್ಲಿ ಇವರು ಕೂಡ ನಾಮಕರಣ ಮಾಡಿರಲಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ, ಮಗು ಹುಷಾರಿರಲಿಲ್ಲ ಅಂಥೇಳಿ. ಅದಾದಮೇಲೆ ವರ್ಷದೊಳಗೆ ಬರ್ಡೇ ಮಾಡಬೇಕು, ನಾಮಕರಣ ಮಾಡಬೇಕು, ಎರಡನ್ನೂ ಒಟ್ಟಿಗೆ ಇಟ್ಕೊಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾವು ಅದಕ್ಕೇ ವರ್ಷ ಆಗಿ 1 ವಾರಕ್ಕೇನೋ ಬರ್ಡೇ ಮಾಡಿದ್ದು. 1 ವೀಕ್ ಮುಂಚೆ ನಾಮಕರಣ ಮಾಡಿಬಿಟ್ಟು ಆಮೇಲೆ ಬರ್ಡೇ ಮಾಡಿದ್ರೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ. ಎರಡನ್ನೂ ಒಟ್ಟಿಗೆ ಮಾಡಬಾರ್ದಂತೆ. ಸೊ ಅದೇನೋ ಮಕ್ಳುಗಳಿಗೆ ತೊಂದರೆ ಆಗುತ್ತೆ ಅಂತೇಳಿ ನಮ್ಮ ಕಡೆ ಒಂದಿದ್ದು. ಯಾರ್ದಪ್ಪ ಅದು? ಅಪ್ಪು ಯಾರ್ದದು? ಯಾರ್ದು? ನನ್ನಲ್ಲ, ಅಜ್ಜಿದ್ದು. ಮೇಲೆ ಹೋಗ್ತೀರಾ ಈಗ? ಹೊಟ್ಟೆನಮ್ಮ ಈ ಕಡೆ ತಿರ್ಕ, ಅಲ್ಲೋಗಿ ನಿಂತ್ಕ. ಫೋಟೋಗೆ ಏನು ಬೇಡ, ನನಗೆ ನಿಂತ್ಕೊ ಸಾಕು. ಹ್ಯಾಪಿ ಟು ಯು ಹೇಳ್ದ? ಹ್ಯಾಪಿ ಬರ್ತ್ಡೇ ಹೇಳ್ದ ಕಂದ? ಹಾಂ ಹ್ಯಾಪಿ ಟು ಯು. ನನಗೇನು ಗೊತ್ತಾ, ಯಾರ್ದಾದ್ರು ಫಂಕ್ಷನ್ಗೆ ಹೋದರೆ ಫೋಟೋಗೆ ವೀಡಿಯೋಸ್ಗೆ ಏನೋ ಒಂಥರ ಹೋಗೋಕ್ಕೆ ಮುಜುಗರ ಅಂತ ಅನಿಸುತ್ತೆ. ಒಂಥರ ಶೈ ವೀಡಿಯೋ ಮಾಡೋಕ್ಕೂ ಅಷ್ಟೇ. ಅಮ್ಮ ಯಾರಪ್ಪ ಅದು? ಬಾಕಂದ ಕಣ್ಗಿಣಿಗೆ ಎಟ್ಗಿಟ್ಟಿಯ ಏನು ಬೇಕು? ನಿಂತ್ಕೊಬಾರ್ದಿಲ್ಲ, ಬಿದ್ದೋಗ್ತೀಯ. ಮಗು ಗರ್ಲ್ ಬೇಬಿ ಆಗಿದ್ದರಿಂದ ಯಶಿಕಾ ಅಂಥೇಳಿ ಹೆಸರಿಟ್ಟಿದ್ರು. ಇದನ್ನು ಒಂಥರ ಡಿಫ್ರೆಂಟಾಗಿ ಕಪ್ಪೆ ಚಿಪ್ ಒಳಗಡೆ ಅದನ್ನು ಓಪನ್ ಮಾಡುವಾಗ ತುಂಬ ಜನ ಅಲ್ಲೇ ಕ್ರೌಡ್ ಇದ್ರು ಅಂತೇಳಿ ವೀಡಿಯೋ ಮಾಡೋಕ್ಕಾಗಲ್ಲ. ನಮ್ಮನೆ ವೀಡಿಯೋಸ್ಗಳಾದರೆ ನಾವು ಹೆಂಗೋ ಮಾಡಿಬಿಡ್ಬೋದು. ಬಟ್ ಬೇರೆಯವ್ರ ಮನೆದಂದಾಗ ಸ್ವಲ್ಪ ಅವ್ರು ಏನು ಅನ್ಕೋತಾರ ಮಾಡ್ತಾರೋ ಅನ್ನೋ ಒಂದು ಇದಿರುತ್ತೆ. ನಾನು ಪಬ್ಲಿಕಲ್ಲಿ ವಿಡಿಯೋ ಮಾಡೋಕ್ಕೆ ಇನ್ನೂ ಶೈ ಆಗ್ತೀನಿ. ಏನೋ ಒಂಥರ ಅನ್ನಿಸ್ತಿರುತ್ತೆ, ಎಲ್ಲ ನಮ್ಮನೆ ನೋಡ್ತಿರ್ತಾರೆ ಏನಪ್ಪ ಅಂತ ಹೇಳಿ. ಸೊ ಒಂದಷ್ಟು ಪಿಕ್ಸ್ನ ತೊಗೊಂಡೆ. ಅದಾದಮೇಲೆ ಮನೆಗೆ ಬಂದ್ವಿ. ಮಳೆ ಮೋಡ ನೋಡಿ ನನಗೆ ಇನ್ನೂ ಭಯ ಆಗ್ತಿದೆ. ಇವ್ರ ಮನೆ ಬರ್ಡೇ ಹೆಂಗೋ ಮುಗ್ದೋಗ್ಬಿಡ್ತು, ಮಳೆ ಇಲ್ಲ. ನಮ್ಮನೆ ಬರ್ಡೇ ಹೆಂಗಾಗುತ್ತೋ ಅನ್ನೋದೇ ಒಂದು ಭಯ ಆಗುತ್ತೆ. ಸರಿ, ಅಲ್ಲಿಂದ ಬಂದು ಈವ್ನಿಂಗ್ ಆಯಿತು. ಈವ್ನಿಂಗ್ ಆದಮೇಲೆ ಹೆಂಗೋ ಇವತ್ತು ಕರೆಂಟ್ ಇತ್ತು. ಇದು ಪ್ಯಾಕಿಂಗ್ ರಿಟರ್ನ್ ಗಿಫ್ಟ್ ಕೊಡೋರಿಗೆ ಪ್ಯಾಕ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಒಂದು ಜಾಸ್ತಿ ಅಂತಂದಿರಲಿಲ್ಲ, ನನಗೆ ಗೊತ್ತಿತ್ತು ನಾಮಕರಣಕ್ಕೆ ಅಂದರೆ ಫಸ್ಟ್ ಟೈಮ್ ಅಂತಲ್ವ ಎಲ್ಲ ಬಂದಿದ್ದರು. ಬರ್ಡೇಗೇನೆಲ್ಲ ಅಷ್ಟು ಬರಲ್ಲ ಅಂತೇಳಿ ಇದಾಗಲಿಲ್ಲ. ಯಾಕೆಂದರೆ ನಮ್ಮ ಅಮ್ಮನ ಫ್ಯಾಮಿಲಿ, ನಮ್ಮ ಅಪ್ಪನ ಫ್ಯಾಮಿಲಿ ಎಲ್ಲ ಅಲ್ಲೇ ಇರೋದು. ಸೊ ಹಾಗಾಗಿ ನಾನೇನು ಯೋಚನೆ ಮಾಡಿದೆ ಅಂದರೆ ಇಲ್ಲಿ ಮಾಡಿದ್ರೆ ಯಾರೂ ಬರಲ್ಲ. ಸೊ ಅದು ಅಲ್ಲದೆ ನಮ್ಮ ಮಾವನ ಮಗಳದು ಹಿಂದಿನ ದಿನ ಇರುತ್ತೆ ಬರ್ಡೇ ಮಗಳದು. ಅದನ್ನು ಮುಗಿಸ್ಕೊಂಡು ಇಮಿಡಿಯೇಟಾಗಿ ಇಲ್ಲಿಗೆ ಬರೋಕ್ಕಾಗಲ್ಲ. ಊರಲ್ಲೇ ಮಾಡಿದ್ರೆ ಜನಗಳೆಲ್ಲ ಬರ್ತಾರಲ್ಲ ಅಂತ ಹೇಳಿಬಿಟ್ಟು
ಏನು ಯೋಚನೆ ಮಾಡಿದೆ, ಅಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಮನೇಲೂ ನಮ್ಮ ಅಮ್ಮ ಮನೆಯಲ್ಲಿ ಒಂದು 2017 ಒಂದು ಪೂಜೆ ಮಾಡಿಸಿದ್ವಿ. ಮನೆಯೆಲ್ಲ ರೀಕನ್ಸ್ಟ್ರಕ್ಷನ್ ಮಾಡಿದ್ವಿ. ಆ ಟೈಮಲ್ಲಿ ಪೂಜೆನ ಮಾಡಿಸಿದ್ವಿ, ಸತ್ಯನಾರಾಯಣ ಪೂಜೆ ಮತ್ತು ಅದೆಲ್ಲ. ಅವಾಗೆಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟೇ ಮಾಡಿರಲಿಲ್ಲ. ಆವಾಗ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಫಾಲೋವರ್ಸ್ ಆಗಿ ಇನ್ಕಮ್ ಮಾಡ್ಬೋದಿತ್ತು. ಏಕೆಂದರೆ ಲಾಕ್ಡೌನ್ ಆಗಿತ್ತಲ್ಲ, ಅದಾಗಿ 2 ಇಯರ್ಸ್ಗೆ. ಆ ಟೈಮಲ್ಲಿ ತುಂಬ ಜನ ಫಾಲೋವರ್ಸ್ ಆದರು, ಮನೇಲಿ ಕೂತ್ಕೊಂಡು ಏನು ಮಾಡಬೇಕು ಆ ಥರದ್ದೆಲ್ಲ ಅಂತ ಅಂದಾಗ ನಾವು ಆ ಟೈಮಲ್ಲಿ ಏನೂ ಮಾಡಲಿಲ್ಲ. ಬರೀ ತಿನ್ನು, ಅಡುಗೆ ಮಾಡ್ಕೊಂಡು ತಿನ್ನು, ಮಲ್ಗೋ, ಚೌಕಾಬಾರ ಆಡು. ನಮ್ಮ ಮನೆಯವ್ರಿಗೆ ಬರೀ ಕೆಲಸ ಹೋಗಿಸ್ಬಿಟ್ಟಿದ್ದೆ. ಸೊಪ್ಪು ಬಿಡಿಸು, ಚೌಕಾಬಾರ ಆಡಿಸು, ಸೊಪ್ಪು ಬಿಡಿಸು ಅಂತ ಹೇಳ್ಬಿಟ್ಟು ಕೆಲಸ ಬಿಡಿಸಿದ್ದೆ. ಒಳ್ಳೆ ಗುಡ್ ಸ್ಯಾಲ್ರಿ, ಒಂದು ಗುಡ್ ಕಂಪನಿನೇ ಇತ್ತು. ಹೊರಟೋಯ್ತು. ಅವ್ರು ಇವಾಗಲೂ ಅಂತಾರೆ, ನಿನ್ನ ಇಂಥ ಚೌಕಾಬಾರ ಆಡಿಸಿ ಮತ್ತು ಸೊಪ್ಪು ಬಿಡಿಸಿ ನನ್ನ ಕೆಲಸನ ಬಿಡಿಸ್ದೆ ಅಂತೇಳಿ. ಸೊ ಏನೂ ಮಾಡೋಕ್ಕಾಗಲ್ಲ. ಲಾಕ್ಡೌನ್ ಟೈಮಲ್ಲಿ ನಾವು ಕಷ್ಟ ಏನು ಪಡಲಿಲ್ಲ, ದೇವ್ರು ನಮಗೆ ಅಂತ ಕೊಟ್ಟಿದ್ದರು. ಬಟ್ ಕೆಲಸ ಹೋಗಿತ್ತು. 1.5 ವರ್ಷ ನಮ್ಮ ಮನೆಯವ್ರಿಗೆ ಕೆಲಸ ಇರಲಿಲ್ಲ ಆ ಟೈಮಲ್ಲಿ. ಸೊ ಅದಾದಮೇಲೆ ಸ್ಟೋರಿ ಎಲ್ಲ ಹೇಳ್ತಿದ್ದೀನಿ ಅಂದ್ಕೊಂಬೇಡಿ. ಬ್ಯಾಗ್ಗಳನ್ನ ತೊಗೊಂಬಂದಿದ್ದೆ. ಚಿಕ್ಕಪೇಟೆಗೆ ಹೋಗಿದ್ನಲ್ವಾ, ಏನು ಗೊತ್ತಾ, ಈಗ ಬ್ಲೌಸ್ ಪೀಸ್ ಕೊಟ್ಟರೆ ಮತ್ತು ಕಾಯಿ ಏನಾದರೂ ಕೊಟ್ಟರೆ, ಲಾಸ್ಟ್ ಟೈಮು ನಾಮಕರಣ ಅಲ್ವಾ ಅಂತ ಹೇಳ್ಬಿಟ್ಟು ಅಷ್ಟು ಐಡಿಯಾಸ್ ಇರಲಿಲ್ಲ, ಕಾಯಿನ ಕೊಟ್ಟಿದ್ವಿ ಎಲ್ಲರಿಗೂ ಕೂಡ, ಲೇಡೀಸ್ಗೆ. ಈ ಸರಿ ಬ್ಯಾಗ್ ತೊಗೊಂಬಂದೆ, ಏನಾದರೂ ಮೆಮೊರೇಬಲ್ ಆಗಿರಲಿ ಅವ್ರಿಗೆ, ಇವ್ರ ಮನೇಲಿ ಈ ಥರ ಕೊಟ್ಟಿದ್ದು ಅಂಥೇಳಿ ವ್ಯಾನಿಟಿ ಬ್ಯಾಗ್ ಥರ, ಅಂದರೆ ಚಿಕ್ಕದಾಗಿ ಪರ್ಸು ಮತ್ತು ಒಂದು ಮೊಬೈಲು ಮತ್ತು ಮನಿ ಏನಾದರೂ ಅರ್ಜೆಂಟಿಗೆ ಹೋಗಬೇಕಂದ್ರೆ ಆ ಥರದಂತೇಳಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ದಂಗೆ ಒಂಥರ ಫಂಕ್ಷನ್ಗೆ ಹೋಗೋ ಥರದ್ದು ಕಮ್ಮಿ ಇತ್ತು. ಇದು ಒಂದು 85 ಇತ್ತು, 80 ರುಪೀಸ್ಗೆ ಹಾಕ್ಕೊಟ್ರು. ಒಂದು 70 ಪೀಸ್ ಏನೋ ತೊಗೊಂಡಿದ್ವಿ ನಾವು. ಕಲರ್ಸ್ ಒಂದು 5-6 ಕಲರ್ಸ್ ಏನೋ ಅವೈಲೇಬಲ್ ಇತ್ತು, ತೊಗೊಂಡಿದ್ವಿ. ಮಾರ್ಕೆಟಲ್ಲೇ ತೊಗೊಂಬಂದಿದ್ದು ನಾವು, ಅಂದರೆ ಚಿಕ್ಕಪೇಟೆಯಲ್ಲಿ. ಸೊ ಚೆನ್ನಾಗಿದೆ ಬ್ಯಾಗು ಕೂಡ, ಕ್ವಾಲಿಟಿ ಎಲ್ಲ. ಒಳಗಡೆ ಒಂದು ಜಿಪ್ ಬರುತ್ತೆ, ಹಿಂದೆ ಒಂದು ಜಿಪ್ ಬರುತ್ತೆ, ಹ್ಯಾಂಗಿಂಗ್ ಇರುತ್ತೆ. ಊರ ಕಡೆ ಎಲ್ಲ ಈ ಕೆಲಸಕ್ಕೆ ಹೋಗುವಾಗ ಇಲ್ಲ ಏನಾದರೂ ಸಿಟಿ ಕಡೆ, ಟೌನ್ ಕಡೆ ಹೋಗಬೇಕಂದ್ರೆ ಈ ಥರದ್ದು ಹಾಕ್ಕೊಂಡು ಹೋಗ್ಬೋದು. ತುಂಬ ಹೆವಿ ಗ್ರ್ಯಾಂಡ್ ಥರದ್ದು ಬೇಡ ಅಂತ ಹೇಳ್ಬಿಟ್ಟು ಅದು ನಮಗೆ ಚೀಪಾಗೆ ಸಿಗ್ತಿತ್ತು. 40 ರುಪೀಸ್ಗೆ ಹಾಕ್ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ರು. ನನ್ನ ಮಗಳು ಹಿಡ್ದಿದ್ಲಲ್ವ ಫಂಕ್ಷನ್ಗೆ, ಅದಕ್ಕೆ ನಾವು ಒಂಚೂರು ದೊಡ್ಡದು. ಇದೊಂಥರ ಕಾಟನ್ನು ಅಲ್ಲ, ಒಂಥರ ಏನೋ ಒಂಥರ ಬಟ್ಟೆ ನೋಡೋದಕ್ಕೆ ಚೆನ್ನಾಗಿತ್ತು. ಅದರೊಳಗೆ ನಾನು ಇದೆಲ್ಲ ಬಳೆ ಮಾಡೋದನ್ನೆಲ್ಲ ನಾನೇ ನಿಮ್ಗೆ ಲಾಸ್ಟ್ ಇದ್ರ ಹಬ್ಬದಲ್ಲಿ ತೋರಿಸಿದ್ದೀನಲ್ವ. ಸೊ ಆ ಥರದ್ದನ್ನೆಲ್ಲ ನಾನೇ ಮನೇಲಿ ಬಳೆ ಮತ್ತು ಅಡಿಕೆ ಪಟ್ಟಣ, ಅರಿಶಿನ ಪುಡಿ ಹಾಕಿ ಒಂದು ಬಟ್ಟೆ ಹಾಕ್ಬಿಟ್ಟು ಅದಕ್ಕೆ ಟೈ ಮಾಡಿಬಿಟ್ಟು ಈ ಥರದ್ದು ಬ್ಯಾಗೆಲ್ಲ ತಂದುಬಿಟ್ಟು ಆ ಬ್ಯಾಗ್ ಒಳಗಡೆ ನಿನ್ನೆ ಅರಿಶಿನ ಕುಂಕುಮದೆಲ್ಲ ಏನು ಬಳೆ ಪೌಚ್ ಹಾಕಿದ್ನಲ್ವ ಅದನ್ನು ಹಾಕಿ ಒಂದು ಚಾಕ್ಲೇಟ್ ಹಾಕಿಬಿಟ್ಟು ನಾನು ಎಲ್ಲ ಪ್ಯಾಕ್ ಮಾಡಿದ್ದೆ ಮುಂಚೆನೇ. 2 ಡೇಸ್ ಹೋಗಿ ಇಲ್ಲಿಂದ ಪ್ಯಾಕ್ ಮಾಡ್ಕೊಂಡೋದ್ರೆ, ಕಾರಲ್ಲಿ ಹೋದರೆ ಸರಿ ಹೋಗುತ್ತೆ, ಬಸ್ಸಲ್ಲೆಲ್ಲ ಹೋಗುವಾಗ ಹಾಳಾಗುತ್ತೆ ಅಂತೇಳಿ ಆ ಥರ ಮಾಡಿರಲಿಲ್ಲ. ನೋಡಿ ಬಳೆದೆಲ್ಲ ಆ ಥರ ಇದು ಮಾಡ್ಕೊಂಡಿದ್ದೆ. ರಿಟರ್ನ್ ಗಿಫ್ಟ್ ಕೊಡೋರಿಗೆ, ಓನ್ಲಿ ಲೇಡೀಸು, ನಾಟ್ ಮೆನ್ಸಿಗೇನು ಕೊಡೋಕ್ಕೆ ಹೋಗಲಿಲ್ಲ. ಸೊ ಹೋಪ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಡ್ತೀನಿ. ಇಷ್ಟ ಆದರೆ ಹಿಟ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರು ಇನ್ನೂ ನನ್ನ ಚಾನಲ್ನ ಫಾಲೋ ಮಾಡ್ತಿಲ್ಲ, ಪ್ಲೀಸ್ ಫಾಲೋ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮೋರ್ ವೀಡಿಯೋಸ್ಗಾಗಿ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.